ಹ್ಮ್. ನೋಡಿ, ಈ ಎಕ್ಸ್ ಅನುಪಾತನ ಕಂಡು ಹಿಡಿಬೇಕು ನೀವು. ಹಿಂಗೆ ಭಿನ್ನ ರಾಶಿ ಬಂದಾಗ ನಿಮ್ಗೊಂದು ಟ್ರಿಕ್ಸ್ ಕೊಡ್ತೀನಿ, ಆ ಪ್ರಕಾರ ಮಾಡಿದ್ರೆ ಭಾಳ ಸರಳ ಆಗಿಬಿಡುತ್ತೆ. ತಿಳಿತಲ್ಲ? ಚೆನ್ನಾಗಿ ನೋಡ್ರಿ, ಇದನ್ನ ಹೆಂಗೆ ತಿಳಿಸ್ತೀವಿ. ಆಮೇಲೆ ನೀವು ಯಾವ ಬಿರಿಯಲ್ಲ, ನಿಮಗೊಂದು ರೂಲ್ಸ್ ಗುರ್ತಾಯ್ತು ಅಂದ್ರೆ ಇಂಥವು ಬಂದಾಗ ನೀವು ಎಕ್ಸ್ ಅನುಪಾತಗಳನ್ನು ಹೆಂಗೆ ಕಂಡು, ಇವೆಲ್ಲ ಸೈನಿಕ್ ಸ್ಕೂಲ್ ಬಿದ್ದಂಥ ಗಣಿತಗಳು ತಿಳ್ಕೊರಿ. ಮತ್ತು ಇವೆಲ್ಲ ಬಿದ್ದಿದ್ದು ಈಗ ಇಂಥ ಗಣಿತಗಳು ನೀವು ಕಲ್ತು ಬಿಟ್ರೆ ಅಂದ್ರೆ ಮುಂದೆ ಎಂಥ ಬೇಕಾದಂಥ ಗಣಿತ ಕೇಳಬಲ್ಲ. ನಾವು ಸಣ್ಣ ಸಣ್ಣ ಸರಳೀಕರಣ ಕೇಳ್ತಾರೆ. ನಾವು ಒರಿಜಿನಲ್ ಶಾಣ್ಯರಾಗಬೇಕು. ನೀವು ಈ ಗಣಿತಗಳನ್ನು ಹೆಂಗೆ ಬಿಡಿಸ್ಬೇಕು ಅನ್ನೋದು ನಾನು ತೋರಿಸ್ನು, ಒಂದು ಮಾದರಿ ನೀವು ಅಲ್ಲಿ ಮಾಡ್ಕೊಳ್ರಿ. ಇನ್ನು ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ. ಇಲ್ಲಿ 1/4 ಇಲ್ಲಿ ಹಾಕೋರಿ. 1/4 ಅನುಪಾತ ಬಿ 1/12 ಸಮಾನುಪಾತ ಸಿ ಎಕ್ಸ್ ಬಿದ್ದದ ಅನುಪಾತ 1/9. ಏನದ ಇಲ್ಲಿ? ಇದು ಇದರ ಗುಣಲಬ್ಧ ಒಂದೇ, ಇದರ ಗುಣಲಬ್ಧ ಒಂದೇ ಇರ್ತದ. ಆಮೇಲೆ ಇದರ ಗುಣಲಬ್ಧ ಒಂದೇ ಇರ್ತದೆ. ಹೊರ ಪದಗಳ ಗುಣಲಬ್ಧ ಒಳ ಪದಗಳ ಗುಣಲಬ್ಧ ಒಂದೇ ಆಗಿರುತ್ತದೆ. ಈಗ ಸಿ ಕೇಳ್ಯಾನಂದ್ರೆ ಬಿಲೆ ಭಾಗಿಸ್ಬೇಕು ನೀವು. ಯಾಕೆ? ಎ ಗುಂಡ್ಲೆ ಡಿ, ಇಲ್ಲಿ ಸಿ ಕೇಳ್ಯಾನ. ಸಿ ಈಕ್ವಲ್ ಟು ಬಾಗಿಲೆ ಏನಾಗ್ತದೆ? ಬಿ ಭಾಗಿಸ್ತದೆ. ಯಾಕೆ? ಇವುಗಳ ಗುಣಲಬ್ಧಕ್ಕೆ ಬಿ ದಿಂದ ಭಾಗಿಸಿದ್ರೆ ಸಿ ಸಿಗ್ತದೆ. ಇಷ್ಟೇ, ಮತ್ತೊಂದು ಏನೂ ಇಲ್ಲ. ಆಮೇಲೆ ಡಿ ಬೇಕಾಗ್ಯದ ಅಂತಂದ್ರೆ ಬಿ ಮತ್ತು ಸಿಗಳ ಗುಣಲಬ್ಧಕ್ಕೆ ಎ ದಿಂದ ಭಾಗಿಸ್ಬೇಕು. ಎ ಬೇಕಂತಂದ್ರೆ ಬಿ ಮತ್ತು ಸಿಗಳ ಗುಣಲಬ್ಧಕ್ಕೆ ಡಿ ದಿಂದ ಭಾಗಿಸ್ರಿ. ಬಿ ಬೇಕಂದ್ರೆ ಎ ಮತ್ತು ಡಿಗಳ ಗುಣಲಬ್ಧಕ್ಕೆ ಸಿ ದಿಂದ ಭಾಗಿಸ್ರಿ. ಸಿ ಬೇಕಂದ್ರೆ ಎ ಮತ್ತು ಡಿಗಳ ಗುಣಲಬ್ಧಕ್ಕೆ ಬಿ ದಿಂದ ಭಾಗಿಸ್ರಿ. ಡಿ ಬೇಕಂದ್ರೆ ಬಿ ಗುಂಡೆ ಸಿ ಡಿವೈಡೆಡ್ ಬೈ ಎ. ಈಗ ನಮಗೆ ಸಿ ಬೇಕಾಗ್ಯದ. ಸಿ ಈಸ್ ಈಕ್ವಲ್ ಟು ಎ ಗುಂಡ್ಲೆ ಡಿ ಡಿವೈಡೆಡ್ ಬೈ ಯಾವುದು? ಬಿ. ಇದು ಭಿನ್ನ ರಾಶಿ ಅದ ಅಂತಂದ್ರೆ ನೀವು ಏನು ಮಾಡಬೇಕು? ಎ ಮತ್ತು ಡಿಗಳ ಗುಣಲಬ್ಧಕ್ಕೆ ನೀವು ಒಂದು ಕಂಸ ಹಾಕೊಂಡ್ಬಿಟ್ರಿ. 1/4 ಗುಂಡ್ಲೆ 1/9. ಇದಕ್ಕೆ ಬಿ ಎಷ್ಟು ಅದ ನೋಡ್ರಿ? 1/12 ಬಾಗಿಲೆ 1/12. ಇಷ್ಟು ಮಾಡ್ಕೊಳ್ಳೋದು ನೀವು ಕಲಿಬೇಕಿಷ್ಟೇ ನೋಡ್ರಿ. ಅಂದ್ರೆ ಬರೋಬ್ಬರಿ 1/36. ಇದನ್ನ ಮೊದಲು ಗುಣಾಕಾರ ಕ್ರಿಯೆ ಮೊದಲು ಮಾಡ್ಕೊರಿ. 1/36 ಬಾಗಿಲೆ 1/12 ಬರೋಬ್ಬರಿ 1/36 ಗುಂಡ್ಲೆ ಮ್ಯಾಲೆ 12 ತಳಗ 1. 12 ಒಂದಲೆ 12 ಮೂರಲೆ ಬರೋಬ್ಬರಿ 1/3. ಯಾವುದು? ಸಿ ಈಸ್ ಈಕ್ವಲ್ ಟು 1/3. ನೋಡಿ, ಬಾಯಿಲೇನೆ ಮಾಡ್ಬೋದು ನೀವು. ಅದನ್ನ ಬಾಯಿಲೆ ಹೆಂಗೆ ಮಾಡೋದು ತೋರಿಸ್ತಾನು. ಇದನ್ನ ಯಾಕೆ ಹೇಳಿದಂದ್ರೆ ಭಿನ್ನ ರಾಶಿ ಇದ್ದಾಗ ಎ ಮತ್ತು ಡಿಗಳ ಗುಣಲಬ್ಧ ಮಾಡಿ ಬಿ ಏನದ ಅದರಲ್ಲೇ ನೀವು ಭಾಗಾಕಾರ ಮಾಡಿ. ಎರಡು ಒಂದೇ. ಇದನ್ನೇ ಹಿಂಗೆ ಉಲ್ಟಾ ಮಾಡ್ಕೊಂಡ್ರೂ ಬರ್ತದೆ. ಆದ್ರೂ ನಿಮಗೆ ರೂಲ್ಸ್ ಪ್ರಕಾರ ಗಣಿತಗಳನ್ನು ತಿಳಿಸ್ತಿರ್ತಾನೆ. ರೂಲ್ಸ್ ಬಿಟ್ಟ ಗಣಿತಗಳನ್ನು ತಿಳಿಸೋ. ಮುಂದಿನ ಲೆಕ್ಕ ಮಾಡಿರೋ ಒಂದು ಉದಾಹರಣೆ ಕೊಟ್ಟರೆ ನಾನು, ಅಲ್ಲಿ ಎಕ್ಸ್ ಅದ, ಅದನ್ನು ನೀವು ಸರಿಯಾಗಿ ತಿಳ್ಕೊಂಡು ಮಾಡಿದ್ರೆ ಭಾಳ ಸರಳ. ನೋಡಿ, ಇಲ್ಲೇ ಈ ನೀವು ಬಿಡಿಸೋದಾಗ್ಯದ ಅಂತ ತಿಳ್ಕೊಂಡು ಬಿಡಿಸೋದಾಗಿದ್ದಿಲ್ಲ ಅಂತಂದ್ರೆ ನೀವು ಓಪನ್ ಮಾಡಬೇಡ್ರಿ. ಸಿ ಅನುಪಾತ ಡಿ ನೋಡಿ, ನೀವು ಈಗಾದ್ರೂ ಮ್ಯೂಟ್ ಮಾಡಿ ಬಿಡಿಸ್ರಿ. ಅವುಗಳನ್ನ ಆ ಸ್ಥಾನದಾಗ ಹಚ್ಕೊಂಡು ಬಿಡ್ರಿ, ಉತ್ತರ ಬರ್ತದೆ. ನೋಡಿ, ಈಗಂತೂ ತಿಳಿತಲ್ಲ. ಈಗ ನಾ ಬಾಯಿಲಿ ಹೇಳ್ತೇನೆ, ಇದ್ರ ಉತ್ತರ ಎಷ್ಟು ಬರ್ತದ ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಇದನ್ನು ಬಾಯಿಲಿ ಹೇಳ್ತಾನೆ ನೋಡ್ರಿ. 9×4 ಎಷ್ಟು? 36. ಆ 36ಕ್ಕೆ 12ರಿಂದ ಭಾಗಿಸ್ರಿ, 3 ಬರ್ತದಿಲ್ಲ ನೋಡ್ರಿ. 1/3 ಇಟ್ಬಿಡ್ರಿ. ನಿಮ್ಗೆ ಕೆಲವೊಂದು ಟ್ರಿಕ್ಸ್ಗಳನ್ನು ನಾ ಹೆಂಗೆ ಹೇಳ್ತಾನಂದ್ರೆ ಪರೀಕ್ಷೆ ಸಮೀಪ ಬಂದಾಗ ಹೇಳ್ತಾನೆ. ಆದರೂ ನಿಮ್ಮ ಟೆಲಿಗ್ರಾಮ್ ಕ್ಲಾಸ್ನ ಪ್ರತಿಯೊಂದು ಗಣಿತಕ್ಕೆ ಯಾವ ಸಾಧ್ಯವೋ ಅವು ಟ್ರಿಕ್ ಹೇಳಿದ್ವಿ. ಪ್ರತಿಯೊಂದಕ್ಕೂ ಟ್ರಿಕ್ ಇರೋದಿಲ್ಲ.
ಈಗ ನಾ ಬೈದಿಂದ ಹೆಂಗೆ ಹೇಳಿದ್ದನ್ನ ನೋಡ್ರಿ, ಇದರ ಗುಣಲಬ್ಧಕ್ಕೆ ಇದರಲ್ಲೇ ಬಾಗಿಸ್ಬೇಕಾದ್ರೆ 9 4 36, 12 ಬಾಗಿಸ್ರಿ, 36 12 ಬಾಗಿಸ್ರಿ, 3 ಬಂತು, 1 3 ಅಂಶ ಉತ್ತರಕ್ಕೆ ಹಾಕಿ ಬಿಡ್ರಿ. ನೋಡ್ರಿ ಎಷ್ಟು ಸರಳ ಅದು. ಅಲ್ಲಿ ನೋಡ್ರಿ 15 4 60 ಅದು. ಎ ಮತ್ತು ಡಿ ಇವುಗಳ ಗುಣಲಬ್ಧ ಒಂದೇ ಇರ್ತದ. ಆಮೇಲೆ ಇದರ ಗುಣಲಬ್ಧ ಒಂದೇ ಇರ್ತದ. ಅದನ್ನ ತಿಳ್ಕೊಂಡು ಬಿಡ್ರಿ. ನೋಡ್ರಿ ಎದಕ್ಕೆ ಎಕ್ಸ್ ಬಿದ್ದದ ಮೊದಲು ತಿಳ್ಕೊರಿ. ಎದಕ್ಕೆ 1 15 ಅಂಶ ಅನುಪಾತ ಬಿಗೆ ಎಕ್ಸ್ ಬಿದ್ದದ, ಸಮಾನುಪಾತ ಹಾಕ್ರಿ, 1 12 ಅಂಶ ಮಾಡ್ರಿ, ಅನುಪಾತ 1 4 ಅಂಶ ಮಾಡ್ರಿ. ನೋಡಿ ಈಗ ಇದರದ್ದು ಗುಣಲಬ್ಧ ಇಲ್ಲದ ಇಲ್ಲ ನೋಡ್ರಿ. ಇದರ ಗುಣಲಬ್ಧ ಒಂದೇ ಆಗಿರ್ತದೆ. 15 4 60 12 ಬಾಕ್ಸರಿ, 12 5 1 5 ಅಂಶ ಉತ್ತರ ಬಂದುಬಿಡ್ತದೆ. ಇದ್ರದ್ದು ಬಾಯಿಲೇನೆ ಮಾಡ್ಬೋದು ಬರೋಬ್ಬರಿ. ಎ ಗುಂಡ್ಲೆ ಸೂತ್ರ ಹಾಕ್ತನು ಯಾವುದು, ಬಿ ಈಸ್ ಈಕ್ವಲ್ ಟು ಎ ಗುಂಡ್ಲೆ ಡಿ ಸರ್ವಾಸ ಬಾಗಿಲೆ ಯಾವುದು, ಸಿ. ಇದನ್ನು ಭಿನ್ನ ರಾಶಿ ಒಳಗೆ 1 15 ಅಂಶ ಗುಂಡ್ಲೆ 1 4 ಅಂಶ, ಇದನ್ನ ಮೇಲೆ ಗುಣಾಕಾರ ಮಾಡ್ಕೋರಿ. ಆಮೇಲೆ ಬಂದು ಉತ್ತರಕ್ಕೆ ನೀವು ಎದರಲ್ಲೇ ಬಾಗಿಸ್ಬೇಕು ಹೇಳ್ರಿ, 1 12 ಅಂಶ ಬಾಗಿಸ್ಬೇಕು. ಭಿನ್ನ ರಾಶಿ ಒಳಗೆ ಇದು ಸರಳ ಬರೋಬ್ಬರಿ. 1 60 ಅಂಶ ಬಾಗಿಲೆ 1 12 ಅಂಶ ಈಸ್ ಈಕ್ವಲ್ ಟು 1 60 ಅಂಶ ಗುಂಡ್ಲೆ ಮ್ಯಾಲೆ 12 ತಳಗ 1 12 ಬಂದಲೆ 12 5 ಬರೋಬ್ಬರಿ 1 5 ಅಂಶ. ನೋಡಿ ಯಾವುದು, ಬಿ ಈಸ್ ಈಕ್ವಲ್ ಟು 1 5 ಅಂಶ. ನೋಡಿ ಬಾಯಲ್ಲೇನೆ ಬಂತಿಲ್ಲ ನೋಡ್ರಿ ಉತ್ತರ. ಯಾವುದೇ ಒಂದು ಗಣಿತಗಳು ನೀವು ತಿಳ್ಕೊಂಡು ಬಿಟ್ರಿ ಅಂದ್ರೆ ಬಾಯಲ್ಲೇನೆ ಉತ್ತರ ಹಾಕ್ತೀರಿ. ಮುಂದೆ ನೀವು ರೀತಿ ಪ್ರಕಾರ ಗಣಿತ ಕಲಿಯರ್, ನೀವು ಪಾಸ್ ಹೆಣ್ಣಾರ ರೀತಿ ಪ್ರಕಾರ ಕಲಿಯೋದು ಭಾಳ ಚಲೋ. ಈಗ ನೋಡಿ ಇದನ್ನು ಬಾಯಲ್ಲಿ ಹೆಂಗ 15 4 60 12 ಬಾಗಿಸ್ರಿ. ಈ 15 4 60 12 ಬಾಗಿಸ್ರಿ, 5 ಬಂದ್ಬಿಡ್ತಾವೆ. 1 5 ಅಂಶ ಇಟ್ಬಿಡ್ರಿ ಉತ್ತರ. ಪರ್ಫೆಕ್ಟ್ ಆಗ್ಬೇಕು ಮನುಷ್ಯ. ಯಾವುದೇ ಒಂದು ಅಭ್ಯಾಸನ ಪರ್ಫೆಕ್ಟಾಗಿ ನಾವು ಕಲ್ತೀವಂತಂದ್ರೆ ನಿಮಗೆ ಹೇಳಿಕ್ಕೆ ಭಾಳ ಸರಳ. ನಾವು ಹೆಂಗೆ ಕಲ್ತೀವಿ ಅಂದ್ರೆ ನಿಮ್ಗೆ ಕಲಿಸಿ ಕಲ್ತಿದ್ದೀವಿ. ನಾವು ಒಬ್ಬರೇ ಕೂತು ಅಭ್ಯಾಸ ಮಾಡಿದ್ದಲ್ಲಿನು ನಿಮ್ಮ ಜೋಡ ಸತತ ಹೋರಾಟ ಮಾಡಿ ನಿಮಗೆಲ್ಲ ಗಣಿತ ಹೇಳಿ ನಾವು ಇಷ್ಟು ಪ್ರಾಕ್ಟೀಸ್ ಆಗ್ಯದ ನಮಗೆ. ಇವತ್ತೊಂದು ಚೆನ್ನಾಗಿ ಬಿಡಿಸ್ಕೋರಿ. ಫೇರ್ದಾಗ ಇವತ್ತೊಂದು ಬಿಡಿಸ್ರಿ, ಮುಂದಿನ ಲೆಕ್ಕ ಮಾಡಿರಿ, ವಿಷಯದಾಗ ಬಂದಿರ್ತಾವೆ. ಇದೇ ಸೇಮ್ ಇನ್ನೊಂದು ಮಾದರಿ ಬೇರೆ ಕೊಡ್ತೂ ನೀವು ಮಾಡಿರಿ.